ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಹೋಗ್ತಾ ಇದೀವಿ ನಂದಿನಿ ಹಿಲ್ಸ್ಗೆ. ಈಗ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡನ್ ಕರ್ಕೊಂಡ್ ಬರಕ್ ಹೋಗ್ತಾ ಈ ಫ್ರೆಂಡನ್ ಪಿಕಪ್ ಮಾಡ್ಕೊಂಡು ಹೋಗೋದು. ವ್ಯೂ ನೋಡಿ ಹೆಂಗಿದೆ ನಮ್ಮ ಏರಿಯಾದು. ಅಣ್ಣ ಬಂದ ಹಾ, ನಮ್ ಫ್ರೆಂಡ್ ಬಂದವನೆ. ಎಬ್ಬಲಿ ನಾನು ಸರಿ ಬಿಡು, ಆಯ್ತು ಬಿಡು. ಈಗ ಹೋಯ್ತಾ ಇದೀವಿ, ಪಿಕಪ್ ಮಾಡಿದೀವಿ, ಹೋಗ್ತೀವಿ ಈಗ ಅಲ್ಲಿ. 30 ಕಿಲೋಮೀಟರ್ ಬಂದು ಇಲ್ಲ ಒಂದು ಟೀ ಬ್ರೇಕ್ ತಗೊಂಡಿದ್ದೀವಿ. ಟೀ ಕುಡಿತಾ ಇದೀವಿ. ಅಲ್ಲಿ ನಂದಿನಿ ಹಿಲ್ಸ್ ಹೋಗಿ ತೋರಿಸ್ತೀವಿ. ಬಾಯ್. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ವಿಡಿಯೋ ನಾವು ನಂದಿನಿ ಹಿಲ್ಸ್ ಬಂದ್ಬಿಟ್ಟಿದೀವಿ. ಅದ್ರ ಮೇಲೆ ವ್ಯೂ ಪಾಯಿಂಟ್ ಐತಿ. ಎಂದಿನಂತೆ ನಮ್ಮ ಹುಡುಗ ಸೈದ ನಮ್ ಜೊತೆ ಇದ್ದೇ ಇರ್ತಾನೆ. ಬನ್ನಿ ಇವನ್ ಜೊತೆ ನಿಮ್ಗೂ ವ್ಯೂ ಪಾಯಿಂಟ್ ಸನ್ರೈಸ್ ತೋರಿಸ್ತೀನಿ. ಬಿಡು. ಅಂತೂ ಇಂತೂ ನಂದಿನಿ ಹಿಲ್ಸ್ ವ್ಯೂ ಪಾಯಿಂಟ್ ಹತ್ರ ಬಂದಿದೀವಿ. ವ್ಯೂ ತೋರಿಸ್ತೀನಿ ಬನ್ನಿ ಹೆಂಗೈತೆ ಅಂತ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು. ಮೋಡ ಖಾಲಿ ನಂದಿನಿ ಹಿಲ್ಸ್ ಸನ್ರೈಸ್ ನೋಡ್ಬಿಟ್ಟು ಎಲ್ಲ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ. ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದೇ ಥರ ಇನ್ಮೇಲೆ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಎಕ್ಸ್ಪ್ಲೋರಿಂಗ್ ನಂದಿನಿ ಹಿಲ್ಸ್. ಡೌನ್ ಮೇಲೆ ಡೌನ್ ಹೋಗ್ತಾ ಇದೀವಿ ನಾವು. ಸುಳ್ಳಲ್ಲ ಬಸವ, ಪಕ್ಕ ನೋಡು. ಪಕ್ಕ ಈ ಪದಲ್ ಯಾರಾದ್ರೂ ಇದ್ರೆ ಬೇಜಾರಾಗಕ್ ಹೋಗ್ಬಿಡಿ. ನಾವಿಬ್ರು ಸಿಂಗಲ್ಸ್ ಬಂದಿದ್ವಿ, ಎಲ್ರಿಗೂ ಡಿಸ್ಟರ್ಬ್ ಮಾಡ್ತೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ. ನಾನೊಬ್ಬ ಸಿಂಗಲ್, ಸೌಂಡ್ ಸಿಂಗಲ್ ಇಲ್ಲ, ಎಲ್ರೂ ಸಿಂಗಲ್. ಹೊರಗಡೆ ಒಂದ್ ನದಿ ಇದೆ ಅಂತ ಹೇಳದ್ನಲ್ಲ, ಆ ನದಿ ಇದೆ ನೋಡಿ. ನಂದಿನಿ ಹಿಲ್ಸ್ ಅಲ್ಲಿ ಯಾವ್ದೋ ಫಾಲ್ಸ್ ಐತಂತೆ. ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ಬಿಟ್ಟು ನಂದಿ ಬೆಟ್ಟ ಜಲಪಾತ ಕಡೆ ಹೋಯ್ತಾ ಇದೀವಿ ಈಗ. ಕಪಾಸ್ ಪೊದಲ್ ಸಿಕ್ರಿ, ನಾವು ಒಂದ್ ಚಾನ್ಸ್ ಕೇಳೋಣ ಅಂತ. ಜಲಪಾತ ಅಂತೂ ಸಿಗ್ತಿಲ್ಲ. ಗವಿ ವೀರಭದ್ರೇಶ್ವರ ದೇವಸ್ಥಾನ ಇದೆ ಕೆಳಗಡೆ, ನೋಡ್ಕೊಂಡೋಗಿ ಹಂಗೆ ಹೋಗ್ಬೇಕಾದ್ರೆ. ಎಲ್ಲಿ ಹೋಗ್ತಾ ಇದೀವಿ ನೆಕ್ಸ್ಟ್? ಈಶಾ ಫೌಂಡೇಶನ್ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲಿ ಬೆಳಿಗ್ಗೆ ಬರ್ಬೇಕಾದ್ರೆ ಹಿಂಗೆ ಬಂದಿದ್ದು. ರೋಡ್ ನೋಡಿ ಹಿಂಗೈತೆ. ಹೋಗ್ತಾ ಹಂಗೆ ದಾರಿಲಿ ನಾಷ್ಟ ಮಾಡ್ಕೊಂಡ್ಬಿಟ್ವಿ. ಸೆಡ್ ದೋಸೆ ತಿನ್ಕೊಂಡು ಈಶಾ ಫೌಂಡೇಶನ್ ಕಡೆ ಹೋಗೋದು ಈಗ. ಪಾರ್ಕಿಂಗ್ ಚಾರ್ಜ್ ಕೊಡಬೇಕು. ಹೊಸದಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಚಾರ್ಜ್ 20 ರೂಪೀಸ್ ಮಾಡಿದ್ದಾರೆ. ಈಗೆಲ್ಲ ನೋಡ್ಬೋದು ನೀವು. ಅಂತಾರೆ ಮಾತ್ರ ಅಷ್ಟೇ ಅಂತ ತಿರ್ಗೋದಿದು, ಇಲ್ಲ ಅಂದ್ರೆ ತಿರ್ಗಲ್ಲ ಅಂತೆ. ನಾವು ಟ್ರೈ ಮಾಡೋಣ ಬನ್ನಿ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ. ಇದ್ದಾರಾ?
ನಂದಿನಿ ಹಿಲ್ಸ್ ಅಲ್ಲಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಸೀದಾ ಈಶಾ ಫೌಂಡೇಶನ್ ಬಂದ್ವಿ. ಇಲ್ಲಿ ಬಂದು ಇಲ್ಲಿರೋದೆಲ್ಲ ವ್ಯೂ ತೋರಿಸ್ಬಿಟ್ಟು ಈಗ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ.